ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನವೆಂಬರ್ 29 ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡ್ಬೋದು. ನಿಮ್ಮ ಒಂದು ಭಾಗ್ಯದ ಸಂಖ್ಯೆಯನ್ನು ಕೂಡ ತಿಳಿದುಕೊಳ್ಬಹುದು. ಇದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುಗಳೇ, ನಮಗೆ ಈ ಮನಿ ಮ್ಯಾಗ್ನೆಟ್, ಮನಿ ಅಟ್ರಾಕ್ಷನ್ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪುನರ್ವಸು ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪುನರ್ವಸು ನಕ್ಷತ್ರ, ಈ ನಕ್ಷತ್ರವನ್ನು ಆಳುವ ಗ್ರಹ ಗುರು. ಇನ್ನು ದೇವತೆ ಅಂತ ಬಂದರೆ ಅದಿತಿ, ಪ್ರಾಣಿ ಅಂತ ತಗೊಂಡ್ರೆ ಬೆಕ್ಕು, ಅದರೊಳಗೆ ಹೆಣ್ಣು ಬೆಕ್ಕು. ಇನ್ನು ಇವರ ಒಂದು ಚಿಹ್ನೆ ಅಂತ ನಾವು ಏನಾದರೂ ತೆಗೆದುಕೊಳ್ಳೋಣ ಅಂದರೆ ಬತ್ತಳಿಕೆ. ಈ ಬಾಣಗಳನ್ನು ಜೋಡಿಸಿಡತಕ್ಕಂತಹ ಬತ್ತಳಿಕೆ. ತೆಗೆ ನಿನ್ನ ಬತ್ತಳಿಕೆ ಏನಿದೆ ಅಂತಾರಲ್ಲ, ಹಾಗೆ ಅಂತಹ ಬತ್ತಳಿಕೆ ಇದು. ಆಮೇಲೆ ಈ ಪುನರ್ವಸು ನಕ್ಷತ್ರದವರೆಗೆ ಎಂತಹ ಕಷ್ಟದ ಸಂದರ್ಭದಲ್ಲಾದರೂ ಕೂಡ ತುಂಬ ಬುದ್ಧಿವಂತಿಕೆಯಿಂದ ಚತುರ್ಮತೆಯಿಂದ ಹೊರಗೆ ಬರಲಿಕ್ಕೆ ಗೊತ್ತಿರುತ್ತೆ. ಅವರ ಬತ್ತಳಿಕೆಯಲ್ಲಿ ಅಂಥ ಗುಣಗಳಿರ್ತವೆ. ಹಾಗೆ ಚೆನ್ನಾಗಿ ಇರ್ತಾರೆ ಪುನರ್ವಸು ನಕ್ಷತ್ರದವರು. ಇನ್ನು ಈ ಪುನರ್ವಸು ನಕ್ಷತ್ರದವರು ಏನಾದರೂ ಸರಿನೇ ಸ್ವಲ್ಪ ಹೆಚ್ಚಿಗೆ ಕ್ಷಮಿಸುವಂಥ ಗುಣ. ಸಹಜವಾಗಿ ಇವರಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಇರಲಿ ಬಿಡು, ಆಯಿತು ಬಿಡು, ಇನ್ನೊಂದ್ಸಲ ಅದನ್ನು ಮಾಡ್ಕೊಂಡ್ರೆ ಆಯ್ತು, ಕ್ಯಾರಿ ಮಾಡೋದಿಲ್ಲ ಅದನ್ನ. ತುಂಬ ಅದನ್ನು ಕ್ಷಮಿಸುವಂಥ ಗುಣ ಹೆಚ್ಚಿಗೆ ಇರೋದ್ರಿಂದ ಯಾರನ್ನು ಕೂಡ ಅಷ್ಟಾಗಿ ದೂಷಿಸಲಿಕ್ಕೆ ಹೋಗಲ್ಲ. ಇನ್ನು ಇವರಿಗೆ ಯಾವ ರೀತಿಯಾಗಿ ಕೋಟಿ ಪಾಪಗಳನ್ನು ತೊಳ್ಕೊಳ್ಬೇಕು, ನಾವು ಮಾಡಿರ್ತಕ್ಕಂತಹದ್ದು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ಪಾಪದ ರಾಶಿಯನ್ನು ತೊಳೆದುಕೊಳ್ಳಲಿಕ್ಕೆ ಯಾರಾದರೂ ಇವರು ಬೆಕ್ಕು ಸಾಕಬಾರದು, ಆದರೆ ಬೆಕ್ಕಿಗೆ ಹುಣಬಡಿಸು ಅಂತ ಹೇಳ್ತಾನೆ. ಎಂತ ಇದು? ಹೌದು, ಹುಣಬಡಿಸು ಅಂತಂದರೆ ಅದು ಏನು ಪದಾರ್ಥ ತಿನ್ನುತ್ತೋ ಅಂತಹದ್ದನ್ನು ಯಾರಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಈ ಒಂದು ಬೆಕ್ಕಿನ ಫಾರ್ಮ್ ಮಾಡ್ಕೊಂಡಿರ್ತಾರಲ್ಲ, ಅಥವಾ ಮಾರಾಟ ಮಾಡ್ತಕ್ಕಂಥ ಇರ್ತಾರಲ್ಲ, ಅಲ್ಲಿ ಬೆಕ್ಕುಗಳಿಗೆ ತಿನ್ನುವಂಥ ಆಹಾರವನ್ನು ಕೊಡುವಂಥದ್ದು. ಇನ್ನು ಈ ನಕ್ಷತ್ರದವರು ಬಹಳ ಹೆಚ್ಚಿಗೆ ವಿಶೇಷವಾಗಿ ಆರಾಧನೆಯನ್ನು ತೊಡಗಿ, ನಾನೊಂದು ಈ ಮೊನೆ ಮ್ಯಾಗ್ನೆಟನ್ನು ನಾನು ಪ್ರತಿನಿತ್ಯ ಹೇಗೆ ಮ್ಯಾಗ್ನೆಟ್ ಸೆಳೆತ ಮಾಡೋದಂಗೆ ಮಾಡಲೇಬೇಕು ಅಂತಂದರೆ ಸಂಪಿಗೆ ಹೂವುಗಳಿಂದ ಗುರುಗ್ರಹವನ್ನು ಆರಾಧಿಸಬೇಕಂತೆ. ಈ ಸಂಪಿಗೆ ಹೂವಿನ 21 ಸಂಪಿಗೆ ಹೂವಿನ ಹಾರವನ್ನು ಹೊಲದ ಬಿಟ್ಟು ಬೃಹಸ್ಪತಿಗೆ ಹಾಕೋದಂತೆ. ಅಂತಹ ಬೃಹಸ್ಪತಿಗೆ ಏನಾದರೂ ಹಾಕಿದ್ರೆ ಎಷ್ಟು ನಿಮಗೆ ಎಕ್ಸ್ಕ್ಯೂಸ್ ಸಿಗುತ್ತೆ ಅಂತಂದರೆ 3 ವರ್ಷಗಳ ತ್ರಿಜನ್ಮ ಬಿಹಿ, 3 ಜನ್ಮಗಳು ಅದು ತ್ರಿವರ್ಷ, 3 ವರ್ಷಗಳಿಂದ ಮಾಡಿರ್ತಕ್ಕಂಥ ಪಾಪ ರಾಶಿಗಳನ್ನು ತೊಳೆದು ಹಾಕಲಿಕ್ಕೆ ಇರ್ತಕ್ಕಂತಹದ್ದು ಒಂದು ಏಕೈಕವಾಗಿರತಕ್ಕಂತಹ ಸಂಪಿಗೆ ಮಾಲೆ. ಇದನ್ನು ಹಾಕಿ ನೀವು ಸಂಕಲ್ಪ ಮಾಡಿಕೊಡ್ತಕ್ಕಂಥದ್ದು. ಆಮೇಲೆ ಸಂಪಿಗೆ ಎಣ್ಣೆ ಅಂತೂ ನೀವು ಅದನ್ನು ಮುಟ್ಟದೆ, ಸಂಪಿಗೆ ಎಣ್ಣೆಯ ಸುವಾಸನೆ ನೋಡದೆ ನೀವು ಮನಿ ಮ್ಯಾಗ್ನೆಟ್ ಕಡೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಆ ಎಣ್ಣೆನ ಲೇಪನ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳ್ತಾರೆ, ಸಂಪಿಗೆ ಎಣ್ಣೆಯನ್ನು. ಆಮೇಲೆ ಆ ಎಣ್ಣೆ ಎಲ್ಲಿರಬೇಕು ಅಂತಂದರೆ ಸಾಧ್ಯವಾದಷ್ಟು ಅದು ಟ್ರಾನ್ಸ್ಪರೆಂಟ್, ಪಾರದರ್ಶಕತೆ ಇರ್ತಕ್ಕಂತಹ ಆ ಒಂದು ಬಾಟಲ್ನಲ್ಲಿ ತುಂಬಿಸ್ತೋ ಅಂಥದ್ದು. ನೀವೇ ಅದನ್ನು ನೋಡಬೇಕು. ನೀವು ನೋಡಿದ ಆ ಎಣ್ಣೆಯನ್ನು ಇನ್ನೊಬ್ಬ ಸದಸ್ಯರು ಕೂಡ ನೋಡಲಿಕ್ಕೆ ಸಾಧ್ಯವಿರಬಾರದು. ಇನ್ನು ಅದರ ಒಳಗಡೆ ಕನಕವರ್ಣದ ನಾಣ್ಯವನ್ನು ಅರ್ಪಿಸು ಅಂತ ಹೇಳ್ತಾರೆ. ಏನು ಕನಕವರ್ಣ ಅಂತಂದರೆ ಏನು? ಬಂಗಾರದ ನಾಣ್ಯವನ್ನು ಒಂದು ಆ ಬೌಲ್ಗೋ ಅಥವಾ ಸೀಸೆಗೋ ಆ ಒಂದು ಕನಕವರ್ಣದ ಒಂದು ನಾಣ್ಯ ಅದನ್ನು ಹಾಕಿ ಮುಟ್ಟಿ ನಮಸ್ಕಾರ ಮಾಡಿಕೊಡ್ತಾ ಪ್ರತಿನಿತ್ಯ ನೀನು ಮಾಡುವಂಥ ಕೆಲಸ ನೆನಪು ಮಾಡಿಕೊಡ್ತಾ ಹೋಗಿದ್ದೆ. ಆದರೆ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಇಷ್ಟು ದಿನಗಳಿಂದ ಬಹುಶಃ ನೀವು ನೊಂದುಕೊಂಡಿರ್ತೀರೋ, ಇದನ್ನು ಒಮ್ಮೆ ನೀವು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಕೆಲವು ದಿನಗಳಲ್ಲೇ ನಿಮಗೊಂದು ರಿಸಲ್ಟ್ ಬರುತ್ತೆ. ಅದು ನಿಮ್ಮನ್ನು ಅತ್ಯಂತ ಸಂತೋಷದಾಯಕವಾಗಿ ವಾವ್ ಎಷ್ಟು ಅಂತ ಅಷ್ಟು ಖುಷಿ ಆಗುತ್ತೆ. ಅಷ್ಟು ಖುಷಿಯನ್ನು ನೀವು ವ್ಯಕ್ತಪಡಿಸ್ತೀರಿ. ಮತ್ತು ಈ ನಕ್ಷತ್ರದ ಯಾರಾದರೂ ಇದ್ದರೆ ನಿಮ್ಮಲ್ಲಿ ಅವರು ಕೂಡ ಅದನ್ನು ಸಜೆಸ್ಟ್ ಮಾಡ್ತಾ ಅವರ ಕಷ್ಟವನ್ನು ನೀಗಿಸ್ತಾ ಅವರ ಮನೆಗೆ ಸುಖದ ವೆಲ್ಕಮ್ ಹೇಳಲಿಕ್ಕೆ ನೀವೊಬ್ಬರಾಗಿರ್ತೀರಂತ ನಾನು ಅಂದುಕೊಳ್ತೀನಿ.
ಖಂಡಿತವಾಗ್ಲೂ ಗುರುಗಳೇ, ಪುನರ್ವಸು ನಕ್ಷತ್ರದವರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಕ್ಷಮಿಸುವಂಥ ಸ್ವಭಾವದವರು ಆಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರ ಜೊತೆಗೆ ಅವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಅಟ್ರಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದಕ್ಕೂ ಕೂಡ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಪುನರ್ವಸು ನಕ್ಷತ್ರ ಆಗಿತ್ತು ಅಂತಂದರೆ ಯಾವ ರೀತಿಯಾಗಿ ಹೊಂದಿರುವಂಥ ಒಂದು ಮನಿ ಮ್ಯಾಗ್ನೆಟ್ನ ನೀವು ಅಟ್ರಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.